ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರು. ಇದರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾದಂತಹ ವರದಿಯನ್ನ ಬಿತ್ತರ ಮಾಡ್ತು. ಈ ವರದಿ ಫಲಶ್ರುತಿ ಕೂಡ ಕಂಡಿದೆ, ಸಂಚಲನ ಕೂಡ ಕ್ರಿಯೇಟ್ ಮಾಡ್ತು. ಈಗ ಶಿವಮೊಗ್ಗದ ಕನ್ನಡ ಕಾರ್ಮಿಕ ಸಂಘದವರು ಕೂಡ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಇವರು ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನ್ಯಾಯಬೆಲೆ ಅಂಗಡಿಗಳಲ್ಲೇ ಪಡಿತರ ಅಕ್ಕಿ ಮಾರಾಟ ಜಾಲ ಇದು. ಕಳ್ಳ ಸಾಗಾಟ ಮಾಡುತ್ತಿರುವವರ ವಿರುದ್ಧ ಕ್ರಮಕ್ಕೆ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ. ಕನ್ನಡ ಕಾರ್ಮಿಕರ ರಕ್ಷಣಾ ವೇದಿಕೆಯಿಂದ ದೊಡ್ಡ ಮಟ್ಟದ ಹೋರಾಟ ಇದು. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಪಿಎಲ್ ಕಾರ್ಡ್ದಾರರಿಗೆ ಅಕ್ಕಿ ಸಿಗುತ್ತೆ, ಆ ಅಕ್ಕಿಯನ್ನ ಕಾಳಸಂತೆಯಲ್ಲೇ ಮಾರಾಟ ಮಾಡ್ತಾ ಇದ್ರು. ಇದರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾದಂತಹ ವರದಿಯನ್ನ ಬಿತ್ತರ ಮಾಡ್ತು. ಇದು ಕೂಡ ಫಲಶ್ರುತಿ ಕಂಡಿದೆ. ಶಿವಮೊಗ್ಗದಲ್ಲಿ ಕಾರ್ಮಿಕ ಕನ್ನಡ ಪರ ಹೋರಾಟಗಾರರು ಕೂಡ ದೊಡ್ಡ ಮಟ್ಟದ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಡಿಸಿ ಕಚೇರಿ ಮುಂಭಾಗದಲ್ಲಿ. ಎಲ್ಲಿಂದ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಈ ಪಡಿತರ ಚೀಟಿಯಲ್ಲಿ ಅಕ್ಕಿ ಕೊಡ್ತಾರಲ್ಲ, ಅಲ್ಲಿಂದನೇ ಕಾಳಸಂತೆ ಆಗ್ತಾ ಇದೆ. ಏನು ನಮ್ಮ ಆಹಾರ ಸರಬರಾಜು ಇಲಾಖೆಯಿಂದ ಬಡವರಿಗೆ ಕಾರ್ಮಿಕರಿಗೆ ಅಂತಂದು ಹೇಳ್ಬಿಟ್ಟು ಏನು ಸರ್ಕಾರ ರೇಷನ್ ಪದಾರ್ಥಗಳು ಕೊಡ್ತಾ ಇದೆಯೋ, ಯಾರಿಗೂ ಬಡವರಿಗಾಗ್ಲಿ ಕಾರ್ಮಿಕರಿಗಾಗ್ಲಿ ಸಿಗುತ್ತಿಲ್ಲ. ಅದನ್ನೆಲ್ಲ ಏನು ನಮ್ಮ ಸರ್ಕಾರಿ ಏನು ನ್ಯಾಯಬೆಲೆ ಅಂಗಡಿಯವರು, ಈ ನಮ್ಮ ಆಹಾರ ಇಲಾಖೆ ಸಿಬ್ಬಂದಿಗಳು, ಫುಡ್ ಇನ್ಸ್ಪೆಕ್ಟರ್ ಕೂಡ ಇದಕ್ಕೆಲ್ಲ ಗೊತ್ತಿದೆ. ಏನು ನಿನ್ನೆ ದಿನ ಗೋಡನಿಂದ ಮಾಲ್ ಹೋಗುತ್ತೋ, ಇನ್ನು ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ಇಳಿದಿರಲ್ಲ, ಹೋಗ್ತಾ ಒಂದು ರಸ್ತೆಯಲ್ಲಿ ಒಂದು ತೋಟದ ಮನೆ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಇನ್ನೂ ರೇಷನ್ ಅಂಗಡಿಗಳಿಗೆ ತಲುಪಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರು. ಇದರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾದಂತಹ ವರದಿಯನ್ನ ಬಿತ್ತರ ಮಾಡ್ತು. ಈ ವರದಿ ಫಲಶ್ರುತಿ ಕೂಡ ಕಂಡಿದೆ, ಸಂಚಲನ ಕೂಡ ಕ್ರಿಯೇಟ್ ಮಾಡ್ತು. ಈಗ ಶಿವಮೊಗ್ಗದ ಕನ್ನಡ ಕಾರ್ಮಿಕ ಸಂಘದವರು ಕೂಡ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಇವರು ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನ್ಯಾಯಬೆಲೆ ಅಂಗಡಿಗಳಲ್ಲೇ ಪಡಿತರ ಅಕ್ಕಿ ಮಾರಾಟ ಜಾಲ ಇದು. ಕಳ್ಳ ಸಾಗಾಟ ಮಾಡುತ್ತಿರುವವರ ವಿರುದ್ಧ ಕ್ರಮಕ್ಕೆ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ. ಕನ್ನಡ ಕಾರ್ಮಿಕರ ರಕ್ಷಣಾ ವೇದಿಕೆಯಿಂದ ದೊಡ್ಡ ಮಟ್ಟದ ಹೋರಾಟ ಇದು. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಪಿಎಲ್ ಕಾರ್ಡ್ದಾರರಿಗೆ ಅಕ್ಕಿ ಸಿಗುತ್ತೆ, ಆ ಅಕ್ಕಿಯನ್ನ ಕಾಳಸಂತೆಯಲ್ಲೇ ಮಾರಾಟ ಮಾಡ್ತಾ ಇದ್ರು. ಇದರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾದಂತಹ ವರದಿಯನ್ನ ಬಿತ್ತರ ಮಾಡ್ತು. ಇದು ಕೂಡ ಫಲಶ್ರುತಿ ಕಂಡಿದೆ. ಶಿವಮೊಗ್ಗದಲ್ಲಿ ಕಾರ್ಮಿಕ ಕನ್ನಡ ಪರ ಹೋರಾಟಗಾರರು ಕೂಡ ದೊಡ್ಡ ಮಟ್ಟದ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಡಿಸಿ ಕಚೇರಿ ಮುಂಭಾಗದಲ್ಲಿ. ಎಲ್ಲಿಂದ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಈ ಪಡಿತರ ಚೀಟಿಯಲ್ಲಿ ಅಕ್ಕಿ ಕೊಡ್ತಾರಲ್ಲ, ಅಲ್ಲಿಂದನೇ ಕಾಳಸಂತೆ ಆಗ್ತಾ ಇದೆ. ಏನು ನಮ್ಮ ಆಹಾರ ಸರಬರಾಜು ಇಲಾಖೆಯಿಂದ ಬಡವರಿಗೆ ಕಾರ್ಮಿಕರಿಗೆ ಅಂತಂದು ಹೇಳ್ಬಿಟ್ಟು ಏನು ಸರ್ಕಾರ ರೇಷನ್ ಪದಾರ್ಥಗಳು ಕೊಡ್ತಾ ಇದೆಯೋ, ಯಾರಿಗೂ ಬಡವರಿಗಾಗ್ಲಿ ಕಾರ್ಮಿಕರಿಗಾಗ್ಲಿ ಸಿಗುತ್ತಿಲ್ಲ. ಅದನ್ನೆಲ್ಲ ಏನು ನಮ್ಮ ಸರ್ಕಾರಿ ಏನು ನ್ಯಾಯಬೆಲೆ ಅಂಗಡಿಯವರು, ಈ ನಮ್ಮ ಆಹಾರ ಇಲಾಖೆ ಸಿಬ್ಬಂದಿಗಳು, ಫುಡ್ ಇನ್ಸ್ಪೆಕ್ಟರ್ ಕೂಡ ಇದಕ್ಕೆಲ್ಲ ಗೊತ್ತಿದೆ. ಏನು ನಿನ್ನೆ ದಿನ ಗೋಡನಿಂದ ಮಾಲ್ ಹೋಗುತ್ತೋ, ಇನ್ನು ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ಇಳಿದಿರಲ್ಲ, ಹೋಗ್ತಾ ಒಂದು ರಸ್ತೆಯಲ್ಲಿ ಒಂದು ತೋಟದ ಮನೆ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಇನ್ನೂ ರೇಷನ್ ಅಂಗಡಿಗಳಿಗೆ ತಲುಪಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರು. ಇದರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾದಂತಹ ವರದಿಯನ್ನ ಬಿತ್ತರ ಮಾಡ್ತು. ಈ ವರದಿ ಫಲಶ್ರುತಿ ಕೂಡ ಕಂಡಿದೆ, ಸಂಚಲನ ಕೂಡ ಕ್ರಿಯೇಟ್ ಮಾಡ್ತು. ಈಗ ಶಿವಮೊಗ್ಗದ ಕನ್ನಡ ಕಾರ್ಮಿಕ ಸಂಘದವರು ಕೂಡ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಇವರು ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನ್ಯಾಯಬೆಲೆ ಅಂಗಡಿಗಳಲ್ಲೇ ಪಡಿತರ ಅಕ್ಕಿ ಮಾರಾಟ ಜಾಲ ಇದು. ಕಳ್ಳ ಸಾಗಾಟ ಮಾಡುತ್ತಿರುವವರ ವಿರುದ್ಧ ಕ್ರಮಕ್ಕೆ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ. ಕನ್ನಡ ಕಾರ್ಮಿಕರ ರಕ್ಷಣಾ ವೇದಿಕೆಯಿಂದ ದೊಡ್ಡ ಮಟ್ಟದ ಹೋರಾಟ ಇದು. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಪಿಎಲ್ ಕಾರ್ಡ್ದಾರರಿಗೆ ಅಕ್ಕಿ ಸಿಗುತ್ತೆ, ಆ ಅಕ್ಕಿಯನ್ನ ಕಾಳಸಂತೆಯಲ್ಲೇ ಮಾರಾಟ ಮಾಡ್ತಾ ಇದ್ರು. ಇದರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾದಂತಹ ವರದಿಯನ್ನ ಬಿತ್ತರ ಮಾಡ್ತು. ಇದು ಕೂಡ ಫಲಶ್ರುತಿ ಕಂಡಿದೆ. ಶಿವಮೊಗ್ಗದಲ್ಲಿ ಕಾರ್ಮಿಕ ಕನ್ನಡ ಪರ ಹೋರಾಟಗಾರರು ಕೂಡ ದೊಡ್ಡ ಮಟ್ಟದ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಡಿಸಿ ಕಚೇರಿ ಮುಂಭಾಗದಲ್ಲಿ. ಎಲ್ಲಿಂದ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಈ ಪಡಿತರ ಚೀಟಿಯಲ್ಲಿ ಅಕ್ಕಿ ಕೊಡ್ತಾರಲ್ಲ, ಅಲ್ಲಿಂದನೇ ಕಾಳಸಂತೆ ಆಗ್ತಾ ಇದೆ. ಏನು ನಮ್ಮ ಆಹಾರ ಸರಬರಾಜು ಇಲಾಖೆಯಿಂದ ಬಡವರಿಗೆ ಕಾರ್ಮಿಕರಿಗೆ ಅಂತಂದು ಹೇಳ್ಬಿಟ್ಟು ಏನು ಸರ್ಕಾರ ರೇಷನ್ ಪದಾರ್ಥಗಳು ಕೊಡ್ತಾ ಇದೆಯೋ, ಯಾರಿಗೂ ಬಡವರಿಗಾಗ್ಲಿ ಕಾರ್ಮಿಕರಿಗಾಗ್ಲಿ ಸಿಗುತ್ತಿಲ್ಲ. ಅದನ್ನೆಲ್ಲ ಏನು ನಮ್ಮ ಸರ್ಕಾರಿ ಏನು ನ್ಯಾಯಬೆಲೆ ಅಂಗಡಿಯವರು, ಈ ನಮ್ಮ ಆಹಾರ ಇಲಾಖೆ ಸಿಬ್ಬಂದಿಗಳು, ಫುಡ್ ಇನ್ಸ್ಪೆಕ್ಟರ್ ಕೂಡ ಇದಕ್ಕೆಲ್ಲ ಗೊತ್ತಿದೆ. ಏನು ನಿನ್ನೆ ದಿನ ಗೋಡನಿಂದ ಮಾಲ್ ಹೋಗುತ್ತೋ, ಇನ್ನು ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ಇಳಿದಿರಲ್ಲ, ಹೋಗ್ತಾ ಒಂದು ರಸ್ತೆಯಲ್ಲಿ ಒಂದು ತೋಟದ ಮನೆ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಇನ್ನೂ ರೇಷನ್ ಅಂಗಡಿಗಳಿಗೆ ತಲುಪಿ
ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರು. ಇದರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾದಂತ ವರದಿಯನ್ನ ಬಿತ್ತರ ಮಾಡ್ತು. ಈ ವರದಿ ಫಲಶ್ರುತಿ ಕೂಡ ಕಂಡಿದೆ, ಸಂಚಲನ ಕೂಡ ಕ್ರಿಯೇಟ್ ಮಾಡ್ತು. ಈಗ ಶಿವಮೊಗ್ಗದ ಕನ್ನಡ ಕಾರ್ಮಿಕ ಸಂಘದವರು ಕೂಡ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಇವರು ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನ್ಯಾಯಬೆಲೆ ಅಂಗಡಿಗಳಲ್ಲೇ ಪಡಿತರ ಅಕ್ಕಿ ಮಾರಾಟ ಜಾಲ ಇದು. ಕಳ್ಳ ಸಾಗಾಟ ಮಾಡುತ್ತಿರುವವರ ವಿರುದ್ಧ ಕ್ರಮಕ್ಕೆ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ. ಕನ್ನಡ ಕಾರ್ಮಿಕರ ರಕ್ಷಣಾ ವೇದಿಕೆಯಿಂದ ದೊಡ್ಡ ಮಟ್ಟದ ಹೋರಾಟ ಇದು. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಪಿಎಲ್ ಕಾರ್ಡ್ದಾರರಿಗೆ ಅಕ್ಕಿ ಸಿಗುತ್ತೆ, ಆ ಅಕ್ಕಿಯನ್ನ ಕಾಳಸಂತೆಯಲ್ಲೇ ಮಾರಾಟ ಮಾಡ್ತಾ ಇದ್ರು. ಇದರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾದಂತಹ ವರದಿಯನ್ನ ಬಿತ್ತರ ಮಾಡ್ತು. ಇದು ಕೂಡ ಫಲಶ್ರುತಿ ಕಂಡಿದೆ. ಶಿವಮೊಗ್ಗದಲ್ಲಿ ಕಾರ್ಮಿಕ ಕನ್ನಡ ಪರ ಹೋರಾಟಗಾರರು ಕೂಡ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಡಿಸಿ ಕಚೇರಿ ಮುಂಭಾಗದಲ್ಲಿ. ಎಲ್ಲಿಂದ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಈ ಪಡಿತರ ಚೀಟಿಯಲ್ಲಿ ಅಕ್ಕಿ ಕೊಡ್ತಾರಲ್ಲ, ಅಲ್ಲಿಂದನೇ ಕಾಳಸಂತೆ ಆಗ್ತಾ ಇದೆ. ಏನು ನಮ್ಮ ಆಹಾರ ಸರಬರಾಜು ಇಲಾಖೆಯಿಂದ ಬಡವರಿಗೆ ಕಾರ್ಮಿಕರಿಗೆ ಅಂತಂದು ಹೇಳ್ಬಿಟ್ಟು ಏನು ಸರ್ಕಾರ ರೇಷನ್ ಪದಾರ್ಥಗಳು ಕೊಡ್ತಾ ಇದೆಯೋ, ಯಾರಿಗೂ ಬಡವರಿಗಾಗ್ಲಿ ಕಾರ್ಮಿಕರಿಗಾಗ್ಲಿ ಸಿಗುತ್ತಿಲ್ಲ. ಅದನ್ನೆಲ್ಲ ಏನು ನಮ್ಮ ಸರ್ಕಾರಿ ಏನು ನ್ಯಾಯಬೆಲೆ ಅಂಗಡಿಯವರು, ಈ ನಮ್ಮ ಆಹಾರ ಇಲಾಖೆ ಸಿಬ್ಬಂದಿಗಳು, ಫುಡ್ ಇನ್ಸ್ಪೆಕ್ಟರ್ ಕೂಡ ಇದಕ್ಕೆಲ್ಲ ಗೊತ್ತಿದೆ. ಏನು ನಿನ್ನೆ ದಿನ ಗೋಡನಿಂದ ಮಾಲ್ ಹೋಗುತ್ತೋ, ಇನ್ನು ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ಇಳಿದಿರಲ್ಲ. ಹೋಗ್ತಾ ಒಂದು ರಸ್ತೆಯಲ್ಲಿ ಒಂದು ತೋಟದ ಮನೆ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಇನ್ನೂ ರೇಷನ್ ಅಂಗಡಿಗಳಿಗೆ ತಲುಪಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರು. ಇದರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾದಂತ ವರದಿಯನ್ನ ಬಿತ್ತರ ಮಾಡ್ತು. ಈ ವರದಿ ಫಲಶ್ರುತಿ ಕೂಡ ಕಂಡಿದೆ, ಸಂಚಲನ ಕೂಡ ಕ್ರಿಯೇಟ್ ಮಾಡ್ತು. ಈಗ ಶಿವಮೊಗ್ಗದ ಕನ್ನಡ ಕಾರ್ಮಿಕ ಸಂಘದವರು ಕೂಡ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಇವರು ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನ್ಯಾಯಬೆಲೆ ಅಂಗಡಿಗಳಲ್ಲೇ ಪಡಿತರ ಅಕ್ಕಿ ಮಾರಾಟ ಜಾಲ ಇದು. ಕಳ್ಳ ಸಾಗಾಟ ಮಾಡುತ್ತಿರುವವರ ವಿರುದ್ಧ ಕ್ರಮಕ್ಕೆ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ. ಕನ್ನಡ ಕಾರ್ಮಿಕರ ರಕ್ಷಣಾ ವೇದಿಕೆಯಿಂದ ದೊಡ್ಡ ಮಟ್ಟದ ಹೋರಾಟ ಇದು. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಪಿಎಲ್ ಕಾರ್ಡ್ದಾರರಿಗೆ ಅಕ್ಕಿ ಸಿಗುತ್ತೆ, ಆ ಅಕ್ಕಿಯನ್ನ ಕಾಳಸಂತೆಯಲ್ಲೇ ಮಾರಾಟ ಮಾಡ್ತಾ ಇದ್ರು. ಇದರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾದಂತಹ ವರದಿಯನ್ನ ಬಿತ್ತರ ಮಾಡ್ತು. ಇದು ಕೂಡ ಫಲಶ್ರುತಿ ಕಂಡಿದೆ. ಶಿವಮೊಗ್ಗದಲ್ಲಿ ಕಾರ್ಮಿಕ ಕನ್ನಡ ಪರ ಹೋರಾಟಗಾರರು ಕೂಡ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಡಿಸಿ ಕಚೇರಿ ಮುಂಭಾಗದಲ್ಲಿ. ಎಲ್ಲಿಂದ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಈ ಪಡಿತರ ಚೀಟಿಯಲ್ಲಿ ಅಕ್ಕಿ ಕೊಡ್ತಾರಲ್ಲ, ಅಲ್ಲಿಂದನೇ ಕಾಳಸಂತೆ ಆಗ್ತಾ ಇದೆ. ಏನು ನಮ್ಮ ಆಹಾರ ಸರಬರಾಜು ಇಲಾಖೆಯಿಂದ ಬಡವರಿಗೆ ಕಾರ್ಮಿಕರಿಗೆ ಅಂತಂದು ಹೇಳ್ಬಿಟ್ಟು ಏನು ಸರ್ಕಾರ ರೇಷನ್ ಪದಾರ್ಥಗಳು ಕೊಡ್ತಾ ಇದೆಯೋ, ಯಾರಿಗೂ ಬಡವರಿಗಾಗ್ಲಿ ಕಾರ್ಮಿಕರಿಗಾಗ್ಲಿ ಸಿಗುತ್ತಿಲ್ಲ. ಅದನ್ನೆಲ್ಲ ಏನು ನಮ್ಮ ಸರ್ಕಾರಿ ಏನು ನ್ಯಾಯಬೆಲೆ ಅಂಗಡಿಯವರು, ಈ ನಮ್ಮ ಆಹಾರ ಇಲಾಖೆ ಸಿಬ್ಬಂದಿಗಳು, ಫುಡ್ ಇನ್ಸ್ಪೆಕ್ಟರ್ ಕೂಡ ಇದಕ್ಕೆಲ್ಲ ಗೊತ್ತಿದೆ. ಏನು ನಿನ್ನೆ ದಿನ ಗೋಡನಿಂದ ಮಾಲ್ ಹೋಗುತ್ತೋ, ಇನ್ನು ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ಇಳಿದಿರಲ್ಲ. ಹೋಗ್ತಾ ಒಂದು ರಸ್ತೆಯಲ್ಲಿ ಒಂದು ತೋಟದ ಮನೆ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಇನ್ನೂ ರೇಷನ್ ಅಂಗಡಿಗಳಿಗೆ ತಲುಪಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರು. ಇದರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾದಂತ ವರದಿಯನ್ನ ಬಿತ್ತರ ಮಾಡ್ತು. ಈ ವರದಿ ಫಲಶ್ರುತಿ ಕೂಡ ಕಂಡಿದೆ, ಸಂಚಲನ ಕೂಡ ಕ್ರಿಯೇಟ್ ಮಾಡ್ತು. ಈಗ ಶಿವಮೊಗ್ಗದ ಕನ್ನಡ ಕಾರ್ಮಿಕ ಸಂಘದವರು ಕೂಡ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಇವರು ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನ್ಯಾಯಬೆಲೆ ಅಂಗಡಿಗಳಲ್ಲೇ ಪಡಿತರ ಅಕ್ಕಿ ಮಾರಾಟ ಜಾಲ ಇದು. ಕಳ್ಳ ಸಾಗಾಟ ಮಾಡುತ್ತಿರುವವರ ವಿರುದ್ಧ ಕ್ರಮಕ್ಕೆ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ. ಕನ್ನಡ ಕಾರ್ಮಿಕರ ರಕ್ಷಣಾ ವೇದಿಕೆಯಿಂದ ದೊಡ್ಡ ಮಟ್ಟದ ಹೋರಾಟ ಇದು. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಪಿಎಲ್ ಕಾರ್ಡ್ದಾರರಿಗೆ ಅಕ್ಕಿ ಸಿಗುತ್ತೆ, ಆ ಅಕ್ಕಿಯನ್ನ ಕಾಳಸಂತೆಯಲ್ಲೇ ಮಾರಾಟ ಮಾಡ್ತಾ ಇದ್ರು. ಇದರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾದಂತಹ ವರದಿಯನ್ನ ಬಿತ್ತರ ಮಾಡ್ತು. ಇದು ಕೂಡ ಫಲಶ್ರುತಿ ಕಂಡಿದೆ. ಶಿವಮೊಗ್ಗದಲ್ಲಿ ಕಾರ್ಮಿಕ ಕನ್ನಡ ಪರ ಹೋರಾಟಗಾರರು ಕೂಡ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಡಿಸಿ ಕಚೇರಿ ಮುಂಭಾಗದಲ್ಲಿ. ಎಲ್ಲಿಂದ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಈ ಪಡಿತರ ಚೀಟಿಯಲ್ಲಿ ಅಕ್ಕಿ ಕೊಡ್ತಾರಲ್ಲ, ಅಲ್ಲಿಂದನೇ ಕಾಳಸಂತೆ ಆಗ್ತಾ ಇದೆ. ಏನು ನಮ್ಮ ಆಹಾರ ಸರಬರಾಜು ಇಲಾಖೆಯಿಂದ ಬಡವರಿಗೆ ಕಾರ್ಮಿಕರಿಗೆ ಅಂತಂದು ಹೇಳ್ಬಿಟ್ಟು ಏನು ಸರ್ಕಾರ ರೇಷನ್ ಪದಾರ್ಥಗಳು ಕೊಡ್ತಾ ಇದೆಯೋ, ಯಾರಿಗೂ ಬಡವರಿಗಾಗ್ಲಿ ಕಾರ್ಮಿಕರಿಗಾಗ್ಲಿ ಸಿಗುತ್ತಿಲ್ಲ. ಅದನ್ನೆಲ್ಲ ಏನು ನಮ್ಮ ಸರ್ಕಾರಿ ಏನು ನ್ಯಾಯಬೆಲೆ ಅಂಗಡಿಯವರು, ಈ ನಮ್ಮ ಆಹಾರ ಇಲಾಖೆ ಸಿಬ್ಬಂದಿಗಳು, ಫುಡ್ ಇನ್ಸ್ಪೆಕ್ಟರ್ ಕೂಡ ಇದಕ್ಕೆಲ್ಲ ಗೊತ್ತಿದೆ. ಏನು ನಿನ್ನೆ ದಿನ ಗೋಡನಿಂದ ಮಾಲ್ ಹೋಗುತ್ತೋ, ಇನ್ನು ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ಇಳಿದಿರಲ್ಲ. ಹೋಗ್ತಾ ಒಂದು ರಸ್ತೆಯಲ್ಲಿ ಒಂದು ತೋಟದ ಮನೆ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಇನ್ನೂ ರೇಷನ್ ಅಂಗಡಿಗಳಿಗೆ ತಲುಪಿ